ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ 2024ರ ಅದ್ದೂರಿ ಬಸವ ಜಯಂತಿ ಆಚರಣೆ. ಮೈಸೂರು, ಜೂನ್ 9 ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಹಾಗೂ ಬಸವ ಬಳಗಗಳ ಒಕ್ಕೂಟದ ವತಿಯಿಂದ 2024ರ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮೊದಲಿಗೆ ನಗರದ ಗನ್ಹೌಸ್ ಬಳಿ ಇರುವ ಶ್ರೀ ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆ ಹಾಗೂ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ನಂದಿಧ್ವಜ ಪೂಜೆಯೊಂದಿಗೆ ಅದ್ದೂರಿ ಬಸವ ಜಯಂತಿಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯಲ್ಲಿ ಬಹಳ ವಿಶೇಷವಾಗಿ ಈ ಬಾರಿ ಆನೆಯ ಮೇಲೆ ಶ್ರೀ ಬಸವೇಶ್ವರ ಪುತ್ಥಳಿಯನ್ನು ಮೆರವಣಿಗೆ ನಡೆಸುವ ಮೂಲಕ ಅದ್ದೂರಿ ಬಸವ ಜಯಂತಿಯನ್ನು ಆಚರಿಸಿ, ಅಂತೆಯೇ ಮಂಗಳವಾದ್ಯ, ವೀರಗಾಸೆ, ಕಲಾತಂಡಗಳು, ಸ್ತಬ್ಧ ಚಿತ್ರಗಳು, ಭಜನಾ ಮೇಳ ಮತ್ತು ಶರಣ ಬಂಧುಗಳೊಡನೆ ಗನ್ಹೌಸ್ ವೃತ್ತದಿಂದ ಹೊರಟು ಶ್ರೀ ಬಸವೇಶ್ವರ ವೃತ್ತ, ಚಾಮರಾಜ ಜೋಡಿ ರಸ್ತೆ, ರಾಮಸ್ವಾಮಿ ವೃತ್ತದ ಮೂಲಕ ಮಹಾರಾಜ ಕಾಲೇಜ್ ಮೈದಾನವನ್ನು ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನದ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್, ಕರ್ನಾಟಕ ಸರ್ಕಾರದ KUWSSB ಅಧ್ಯಕ್ಷರಾದ ವಿನಯ್ ಕುಲಕರ್ಣಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ SC ಮಾದೇವಪ್ಪ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್, ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ, ಗುಂಡ್ಲುಪೇಟೆ ವಿಧಾನಸಭಾ ಸದಸ್ಯರಾದ HM ಗಣೇಶ್ ಪ್ರಸಾದ್, ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ಪ್ರದೀಪ್ ಕುಮಾರ್, ರವೀಶ್, ಸುನೀಲ್, ಖ್ಯಾತ ಚಲನಚಿತ್ರ ನಟರಾದ ಡಾಲಿ ಧನಂಜಯ, ನೈಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಖೇಣಿ, ಮೂಡಾ ಅಧ್ಯಕ್ಷರಾದ ಕೆ ಮರಿಗೌಡ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್, ಬಸವ ಬಳಗದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ MK ಸ್ವಾಮಿ, ಕೋಶಾಧ್ಯಕ್ಷರಾದ HS ವೀರೇಶ್ ಹಾಗೂ ವಿವಿಧ ಮಠಮಾನ್ಯಗಳ ಹರಗುರು ಚರಮೂರ್ತಿಗಳು ಸೇರಿದಂತೆ ವಿವಿಧ ಬಸವ ಬಳಗ ಒಕ್ಕೂಟದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಮೈಸೂರು ನಗರದ ಅಖಿಲ ಭಾರತ ಸೇವಾ ಮಹಾಸಭಾ ಮತ್ತು ಬಸವ ಬಳಗ ಒಕ್ಕೂಟ ಆಚರಣೆ ಮಾಡ್ತಾ ಇದೆ. ಇದು ಕಳೆದ ಒಂದು ತಿಂಗಳಿಂದ ಆಚರಣೆ ಆಗಬೇಕಿತ್ತು. ಚುನಾವಣಾ ನೀತಿ ಸಂಹಿತೆ ಇವೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಜನ ಸೇರೋದಕ್ಕೂ ಸಮಸ್ಯೆ ಆಗ್ತದೆ ಅಂತೇಳಿ ಮುಂದೂಡಿ ಇವತ್ತು ಮಾಡ್ತಾ ಇದ್ವಿ. ಇವತ್ತು ಬಹಳ ಅದ್ದೂರಿಯಾದ ಬಸವ ಜಯಂತಿಯನ್ನು ನಾವೆಲ್ಲ ನೋಡ್ತಾ ಇರಿ. ಜನ ಸಂಭ್ರಮದಿಂದ ಬಂದಿದ್ದಾರೆ. ಸಮಾನತೆಯ ನಾಯಕ ಈ ಬಾರಿ ಇದೇ ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಸಾಂಸ್ಕೃತಿಕ ನಾಯಕ, ಮುಖ್ಯವಾಗಿ ನಮ್ಮ ಸಾಂಸ್ಕೃತಿಕ ನಾಯಕ, ಸಮಾನತೆಯ ನಾಯಕ, ವೀರಶೈವ ಧರ್ಮನ, ಲಿಂಗಾಯತ ಧರ್ಮನ ಸಮಾಜಕ್ಕೆ ಹೇಳಿಕೊಟ್ಟರು, ಸಮಾನತೆ ಹೇಳಿಕೊಟ್ಟಂಥ ಬಸವಣ್ಣನ ಈ ರೀತಿಯಾಗಿ ಜನಕ್ಕೆ ಪರಿಚಯಿಸುವ ಮತ್ತೆ ಅವರ ವಚನಗಳನ್ನು ಮತ್ತು ಸಾಹಿತ್ಯವನ್ನು, ಅವರ ಸಮಾನತೆಯ ಅಂಶವನ್ನು, ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನು ಜನಕ್ಕೆ ತಿಳಿಸೋದು ಈ ಬಸವ ಜಯಂತಿಯ ಉದ್ದೇಶ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದಾರೆ. ಇನ್ನೂ ಮಹಾರಾಜ ಕಾಲೇಜು ಮೈದಾನದಲ್ಲಿ ದೊಡ್ಡ ಹಬ್ಬನೇ ಇದೆ. ಬಸವ ಜಯಂತಿಯ ಸಂಪೂರ್ಣ ವಿಚಾರಗೋಷ್ಠಿಗಳು, ಹಿರಿಯ ನಾಯಕರುಗಳು ಎಲ್ಲರೂ ಬಸವ ಜಯಂತಿ ಕುರಿತು ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ನಡೀತಾರಂತೆ. ಬಸವ ಜಯಂತಿಗೆ ಎಲ್ಲ ಮೈಸೂರು ಸುತ್ತಮುತ್ತಲಿನ ಗ್ರಾಮದ, ತಾಲೂಕಿನ ಎಲ್ಲ ಜನ ಬಂದಿದ್ದಾರೆ. ಸುತ್ತೂರು ಶ್ರೀಗಳ ದಿವ್ಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ರವಿಶಂಕರ್ ಈ ಬಾರಿ ವಿಶೇಷವಾಗಿ ಆನೆಯ ಮೇಲೆ ಸಮಾನತೆ ನಾಯಕ, ಕಾಯಕ ಯೋಗಿ, ಕ್ರಾಂತಿಯೋಗಿ ಬಸವಣ್ಣನವರ ಪುತ್ಥಳಿಯನ್ನ ಆನೆಯ ಮೇಲೆ ಮೆರವಣಿಗೆ ಮಾಡಿ ಮಹಾರಾಜ ಕಾಲೇಜು ಮೈದಾನಕ್ಕೆ ತರ್ತಾ ಇದ್ದೀವಿ. ಅದಕ್ಕೂ ಕೂಡ ಸುತ್ತೂರು ಶ್ರೀಗಳು ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ನೋಡ್ತಾ, ಟ್ಯಾಬ್ಲೋಗಳು, ಗುರುಮಲ್ಲೇಶ್ವರ ಟ್ಯಾಬ್ಲೋಗಳು, ದಾಸೋಹನ ಸಾರಿದಂಥ ಗುರುಮಲ್ಲೇಶ್ವರ ಟ್ಯಾಬ್ಲೋ ಇದೆ, ಅನುಭವ ಮಂಟಪ ಇದೆ, ಮೊದಲ ರಾಜ್ಯದ ವಿಶ್ವದ ಮೊದಲ ಪ್ರಜಾಪ್ರಭುತ್ವದ ಸಂಕೇತ ಅನುಭವ ಮಂಟಪ, ಅನುಭವ ಮಂಟಪದ ಟ್ಯಾಬ್ಲೋ ಇಲ್ಲಿದೆ. ಎಲ್ಲ ರೀತಿ ಟ್ಯಾಬ್ಲೋಗಳು ಇಬ್ಬರು ಮಕ್ಕಳು ಮತ್ತೆ ಕುಂಭ ಎಲ್ಲ ಸಿಗ್ತಾರೆ. ಎಲ್ಲ ಮುಖ್ಯಮಂತ್ರಿಗಳ ಒಂದು ಸಭೆಯನ್ನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗಳು ಕರೆದಿದ್ದರಿಂದ ಅವರು ಡೆಲ್ಲಿ ಹೋದ್ರು ಭಾರತ ಹಲವಾರು ಬೆಂಗಳೂರಿನಲ್ಲಿದ್ದ ಒಂದು ಸಂಸ್ಕೃತಿ ಬರಕಾಗಿರಲಿಲ್ಲ. ಅದಕ್ಕೋಸ್ಕರ ಅವರು ಕೂಡ ನಾನು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ಒಂದು ಬಸವ ಜಯಂತಿಯನ್ನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಿನಿಂದ ಆಯೋಜಿಸಿದ ಸಂತೋಷದ ವಿಚಾರ. ಇದು ಮೈಸೂರಿನ ಒಂದು ಐತಿಹಾಸಿಕ ದಿನ. ಬಹುಶಃ ಅನೇಕ ವರ್ಷಗಳ ನಂತರ ಇಲ್ಲಿಯ ಎಲ್ಲ ಸಂಘಟನೆಗಳು ಮತ್ತು ವಿಶೇಷವಾಗಿ ಯುವಕರು, ಆ ಯುವ ಶಕ್ತಿಯೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಬಸವ ಜಯಂತಿಯನ್ನ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಮಾಡಿದ ಪ್ರಪ್ರಥಮವಾಗಿನ ಎಲ್ಲ ಆ ಸಂಘಟನೆಗಳಿಗೆ ಮತ್ತು ಈ ಯಶಸ್ಸಿಗೆ ನಾನು
ಮೈಸೂರಿಗೆ ಮೈಸೂರು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಬಸವಣ್ಣನ ಒಕ್ಕೂಟದ ಮುಖಾಂತರ ನಡೆಯುತ್ತಿದ್ದ ಬಸವ ಜಯಂತಿಗಳನ್ನ ಬಸವಣ್ಣನ ಎಲ್ಲವನ್ನೂ ಒಗ್ಗೂಡಿಸಿ ಸುತ್ತೂರು ಶ್ರೀಗಳು ಬಸವಣ್ಣನ ಒಕ್ಕೂಟದ ರಚಿಸಿದರು. ಆ ರಚಿಸಿದ ಆ ಬಸವಣ್ಣನ ಒಕ್ಕೂಟದಿಂದ 27ನೇ ನಮ್ಮ ಬಸವ ಜಯಂತಿ 2024 ಕಾರ್ಯಕ್ರಮ ಇವತ್ತು ನಾವು ಮೈಸೂರಿನಲ್ಲಿ ಮಾತನಾಡಿದ್ದೇವೆ. ಬಸವಣ್ಣನ ಆಚಾರ ವಿಚಾರಗಳನ್ನು ಉಳಿಸುವಂತಹ ಕೂಡ ಸಮಾಜದಲ್ಲಿ ಅವಶ್ಯಕತೆ ಇದೆ. ಯಾಕಂದ್ರೆ ಸಹಜವಾಗಿ ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾಜದ ಬಗ್ಗೆ ಯಾರಿಗೂ ಇಲ್ಲ, ಅವತ್ತು ಮೇಲೆ ನೀರು ಬೀಳು ಅನ್ನುವಂಥ ವ್ಯವಸ್ಥೆ ಇತ್ತು. ಯಾರಿಗೆ ಕೂಡ ಅವತ್ತಿನ ಟೈಮ್ನಲ್ಲಿ ಸಮಾಜದ ಹೊಸ ಪದ್ಧತಿ ಪ್ರಾರಂಭ ಆಗಿದೆ ಬಸವಣ್ಣವರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ದೊಡ್ಡದಾಗಿದೆ. ಅದರ ಜೊತೆಗೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಸಮಾಜ ಅಂದರೆ ಅದು ಲಿಂಗಾಯತ ಸಮಾಜ. ಹಾಗಾಗಿ ನಾವು ಇವತ್ತು ಎಲ್ಲ ಒಗ್ಗಟ್ಟಾಗಿ ಇಷ್ಟು ಬೃಹತ್ ಮಟ್ಟದಲ್ಲಿ ಈ ಸಲ ಬಸವ ಜಯಂತಿ ಮಾಡಬೇಕು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ. ಅದಕ್ಕೆ ಇಡೀ ನಮ್ಮ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಗಳ ಜಿಲ್ಲೆಗಳಿಂದ ಸಹಕಾರವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿರೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ನಮ್ಮದು ಬಸವೇಶ್ವರ ಯಾವಾಗ ಲಿಂಗಾಯತ ಸಮಾಜ ಮಾಡಿದ್ರು ಪೊಲಿಟಿಕ್ಸ್ ನಮ್ಗೆ ಯಾರು ಕೇಳ್ತಾ ಇರ್ಬೇಕಂತೆ ಯಾವ ಬಸವೇಶ್ವರರು ಪ್ರೈಮ್ ಮಿನಿಸ್ಟರ್ ಇದ್ರು ಅವಾಗ ಯಾವ ಲಿಂಗಾಯತ ಧರ್ಮ ಟೀಚ್ ಮಾಡ್ಬೇಕಂದ್ರು ಅವ್ರು ಮಹಾರಾಜರಿಗೆ ಕರೆದು ಹೇಳಿದ್ರು, ನೋಡಪ್ಪ ಪೊಲಿಟಿಕ್ಸ್ ಮಾಡು ಧರ್ಮ ಟೀಚ್ ಮಾಡು. ಆಗ ನಮ್ಮ ಪೊಲಿಟಿಕ್ಸ್ ಬಿಟ್ಟು ಧರ್ಮ ಟೀಚ್ ಮಾಡ್ತಾರೆ. ಈಗಂತೂ ನಮ್ಮದೇ ಲಿಂಗಾಯತ ಅಲ್ಲ, ಎಲ್ಲ ಜಾತಿಗಳು ನೋಡ್ತೀವಿ ಬೇಸ್ಡ್ ಆನ್ ಪೊಲಿಟಿಕಲ್ ಪಾರ್ಟೀಸ್. ಅದರಲ್ಲಿ ಒಬ್ಬರಿಗೆ ಅವ್ರ SC ಇದರಿಂದ ಏನಾಗ್ತಾ ಇದೆ, ಡಿವೈಡಿಂಗ್ ನಮ್ಮದು ಸಮಾಜ ಡಿವೈಡ್ ಆಗ್ತಾ ಇದೆ. ನನ್ನ ಸಜೆಷನ್ ಇದೆ, ಯಾರು ಸಮಾಜ ಸೇವೆ ಮಾಡ್ತಾರೆ ಅವ್ರು ಪೊಲಿಟಿಕ್ಸ್ ಮಾಡಬೇಡ್ರು, ಯಾರು ಪೊಲಿಟಿಕ್ಸ್ ಮಾಡ್ತಾರೆ ಸಮಾಜ ಸೇವೆ ಮಾಡಬೇಡ. ಅಖಿಲ ಭಾರತ ನಡೆಸಿದ ಲಿಂಗಾಯತ ಸಮಾಜದ ವತಿಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.